ಸೊ ಗೈಸ್, ನಿಮ್ಮ ಬ್ಯಾಂಕ್ ಅಕೌಂಟ್ ನ ಜೊತೆಗೆ KYC ಏನಿದೆ ಅಪ್ಡೇಟೆಡ್ ಇದೆಯಾ ಅಥವಾ ಅಪ್ಡೇಟ್ ಮಾಡಬೇಕಾ ಅನ್ನೋದನ್ನ ನೀವು ಆ ಒಂದು ಅಪ್ಲಿಕೇಶನ್ ಏನಿರುತ್ತೆ ಬ್ಯಾಂಕ್ದು ಅಪ್ಲಿಕೇಶನ್ ಮುಖಾಂತರನೇ ಚೆಕ್ ಮಾಡಬಹುದು. ಅದು ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋನ ಎಂಡ್ ವರೆಗೂ ನೋಡಿ. ಅಂಡ್ ಯಾಕಂದ್ರೆ ಸುಮಾರು SMS ಗಳನ್ನ ನೀವು ರಿಸೀವ್ ಮಾಡ್ಕೊಂಡಿರ್ತೀರ, SBI ಆಗಿರ್ಲಿ ಅಥವಾ ಇನ್ನಿತರ ಯಾವುದೇ ಬ್ಯಾಂಕ್ ಆಗಿರ್ಲಿ, ಆ ಬ್ಯಾಂಕ್ ಹೆಸರಿಂದ ಲೈಕ್ ನಿಮ್ಮ KYC ಮುಗ್ದು ಹೋಗಿದೆ ರೀಸೆಂಟ್ ಆಗಿ ಅಥವಾ ಮುಗಿಯೋದಿದೆ ಈಗ. ಸೊ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಮ ಡೀಟೇಲ್ಸ್ ಹಾಕ್ಬಿಟ್ಟು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ಇನ್ನಿತರೆ ಅದರ್ ಡೀಟೇಲ್ಸ್ ಹಾಕ್ಬಿಟ್ಟು ನೀವು ಅಪ್ಡೇಟ್ ನ ಮಾಡ್ಕೊಳ್ಳಿ ಅಂದ್ಬಿಟ್ಟು SMS ಅನ್ನ ಬಂದಿರೋದನ್ನ ನೀವು ನೋಡಿರ್ತೀರಾ. ಸೊ ಅದಕ್ಕೋಸ್ಕರನೇ ಯಾವುದೇ ರೀತಿ ಅಪ್ಡೇಟ್ ಅನ್ನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮಾಡೋದಕ್ಕಿಂತ ಏನಂದ್ರೆ ಒಂದು ಅಫಿಷಿಯಲ್ ಅಪ್ಲಿಕೇಶನ್ ಇರುತ್ತೆ ಆಯಾ ಬ್ಯಾಂಕ್ಗಳದ್ದು, ಯಾವುದೇ ಆಗಿರಲಿ, SBI ಆಗಿರಲಿ ಅಥವಾ ಇನ್ನಿತರ ಯಾವುದೇ ಬ್ರಾಂಚ್ ಆಗಿರಲಿ. ಸೊ ಅದರ ಅಪ್ಲಿಕೇಶನ್ ಇರುತ್ತೆ. ಎಲ್ಲಾ ಅಪ್ಲಿಕೇಶನ್ ಅಲ್ಲೂ ಇದು ಒಂದು ಸರ್ವಿಸ್ ರಿಕ್ವೆಸ್ಟ್ ಇದ್ದೇ ಇರುತ್ತೆ. ಸೊ ಅದನ್ನ ನಾನು ಇವಾಗ SBI ತೋರಿಸ್ತಾ ಇದ್ದೀನಿ ನಿಮಗೆ. SBI ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ನೀವು ಚೆಕ್ ಮಾಡಬಹುದು ಅಂದ್ಬಿಟ್ಟು. ಸೊ ಅದರಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಚೆಕ್ ಮಾಡಬಹುದು. KYC ಅಪ್ಡೇಟೆಡ್ ಇದೆಯಾ ಅಥವಾ ಅಪ್ಡೇಟ್ ಮಾಡಬೇಕಾ, ಏನೆಲ್ಲ ಫುಲ್ ಡೀಟೇಲ್ಸ್ ಇದೆ ಅದರ, ಅಥವಾ ಲೈಕ್ ಆಲ್ರೆಡಿ ಆಕ್ಟಿವ್ ಇದೆಯಾ, ಇನ್ಆಕ್ಟಿವ್ ಇದೆಯಾ, ಅದನ್ನೆಲ್ಲಾನು ಚೆಕ್ ಮಾಡಬಹುದು. ಅದು ಹೇಗೆ ಚೆಕ್ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಎಂಡ್ ವರೆಗೂ ನೋಡ್ತಾ ಇರಿ ಗೈಸ್. ಸೊ ಗೈಸ್, ನೀವು ನಿಮ್ಮ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಏನಿದೆ ಅಂತಂದರೆ ನೀವು MPIN ಅಥವಾ ಯೂಸರ್ ಲಾಗಿನ್ ಯೂಸರ್ ID ನೆಟ್ ಬ್ಯಾಂಕಿಂಗ್ ಏನಿರುತ್ತೆ ಅದನ್ನು ಹಾಕ್ಬೋದು. ಅಥವಾ MPIN ಸೆಟ್ ಮಾಡಿದರೆ ಇಲ್ಲಿ MPIN ಹಾಕಿ ಏನಿದೆ ನಿಮ್ಮದು ಲಾಗಿನ್ ಮಾಡ್ಕೊಳ್ಳಿ ಫಸ್ಟು. ಸೊ ಒಂದ್ಸರಿ ನಿಮ್ಮ ಅಕೌಂಟ್ ಮೇಲೆ ಲಾಗಿನ್ ಆದಮೇಲೆ ಏನಿದೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಕಾರ್ನರ್ 3 ಬಾರ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಕೆಳಗಡೆ ಇಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಅಂತ ಕಾಣಿಸುತ್ತೆ. ಈ ಸರ್ವಿಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದಂಗೆ ಇದು ನೋಡ್ಬೋದು ನೀವು. ಇಲ್ಲಿ ಸುಮಾರು ಎಮರ್ಜೆನ್ಸಿ ಎಲ್ಲ ಈ ಸೆಕ್ಷನಲ್ಲಿ ಮ್ಯಾನೇಜ್ ಪಿನ್, ಆಕ್ಟಿವ್ SMS ಅಲರ್ಟ್, ಸ್ಟಾಪ್ ಚೆಕ್ ಅಂತ ಇದೆ. ಅದು ಕೆಳಗಡೆ ನೋಡ್ಬೋದು ಅಪ್ಡೇಟ್ KYC ಅಂತ ಇದೆ, ರೈಟ್. ಸೊ ಇಲ್ಲಿ ಅಪ್ಡೇಟ್ KYC ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಅಪ್ಡೇಟ್ KYC ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೇನಿದೆ ಅಂತಂದರೆ ನಿಮ್ಮ KYC ಅಪ್ಡೇಟ್ ಇದೆಯಾ ಇಲ್ಲ ನೋಡಿ, ಇಲ್ಲಿ ನೋಡ್ಬೋದು. ಯುವರ್ KYC ಈಸ್ ಅಪ್ಡೇಟೆಡ್ ಆಸ್ ಆಫ್ ನೌ ಆ್ಯಂಡ್ ಯು ಡು ನಾಟ್ ಹ್ಯಾವ್ ಟು ಅಪ್ಡೇಟ್ ಎಟ್ ಪ್ರೆಸೆಂಟ್. ಪ್ಲೀಸ್ ಕಂಟಿನ್ಯೂ ಇಫ್ ಯು ವಾಂಟ್ ಟು ಚೇಂಜ್ ದ ಅಡ್ರೆಸ್, ರೈಟ್. ಸೊ KYC ಅಂದರೆ ಆಲ್ರೆಡಿ ಅಪ್ಡೇಟೆಡ್ ಇದೆ, ರೈಟ್, ಇದರಲ್ಲಿ. ಸೊ ನೀವು ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕಾಗಿ ನೀವು ಯಾವುದೇ SMS ಎಲ್ಲ ಬಂದರೆ ನೀವು ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡುವಂಥ ಅವಕಾಶ ಇರೋದಿಲ್ಲ. ನೀವು ಅಪ್ಡೇಟ್ ಏನಾದರೂ ಬಂದರೆ ನಿಮ್ಮ ಅಪ್ಲಿಕೇಶನ್ ಏನಿರುತ್ತೆ, ಇದು ಅಪ್ಲಿಕೇಶನು, ಇದರಲ್ಲಿ ಬಂದುಬಿಟ್ಟು ನೀವು ಅಪ್ಡೇಟ್ನ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಈ ರೀತಿ ಅಪ್ಡೇಟ್ ಇಲ್ಲಿ ಬಂದಿದ್ರೆ ಮುಗಿದಿದ್ರೆ ನಿಮ್ಮದು KYC ಇದು ಇಲ್ಲಿ ತೋರಿಸುತ್ತೆ ಅಪ್ಡೇಟ್ ಯುವರ್ KYC ಅಂದ್ಬಿಟ್ಟು, ರೈಟ್. ಸೊ ಅದಕ್ಕೋಸ್ಕರ ಈ ರೀತಿ ಏನು ಫೇಕ್ SMS ಏನು ಬರುತ್ತೆ ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಡೇಟನ್ನು ಯಾವುದೇ ನಿಮ್ಮ ಡೀಟೇಲ್ಸನ್ನು ಹಾಕಬೇಡಿ ಗೈಸ್.